ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಜಿಎಚ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಇದು ಡೇ 2 ಆಫ್ ಕೋಸ್ಟಲ್ ಕರ್ನಾಟಕ ಟೂರ್ ಆಗಿರುತ್ತೆ. ಸೊ ಮಾರ್ನಿಂಗ್ ನಾವು ಬೆಳಗ್ಗೆ ಬೇಗ ಟಿಫನ್ ಮುಗಿಸ್ಬಿಟ್ಟು ಉಡುಪಿನಲ್ಲಿರುವಂತಹ ಆನೆಗುಂಡಿ ಶ್ರೀ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ. ಆ ಟೆಂಪಲ್ದು ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲ ಅಂದರೆ ಕೇಳಿ. ಆ ಒಂದು ದೇವಸ್ಥಾನದಲ್ಲಿ ಮಾತ್ರ ಗಣೇಶ ನಿಂತಿರುವಂತಹ ವಿಗ್ರಹ ಇರೋದು. ಈ ಎಲ್ಲ ದೇವಸ್ಥಾನದಲ್ಲೂ ಗಣೇಶ ಕೂತ್ಕೊಂಡಿರೋ ಅಂತಹ ವಿಗ್ರಹನ ನೀವು ನೋಡಿರ್ತೀರ. ಬಟ್ ಇನ್ ದ್ಯಾಟ್ ಟೆಂಪಲ್ ಯು ಕ್ಯಾನ್ ವ್ಯೂ ಸ್ಟ್ಯಾಂಡಿಂಗ್ ಗಣೇಶ. ಓಕೆ, ಸೊ ಇವಾಗ ನೋಡ್ತಿರ್ಬೋದು ನೀವು ಟೆಂಪಲ್ ಹೇಗಿದೆ ಅಂತ ಇನ್ಸೈಡ್. ಫೈನಲಿ ಆ ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೀವಿ. ಇವಾಗ ಬೇರೆ ಪ್ಲೇಸಿಗೆ ಹೋಗ್ತಾ ಇದ್ವಿ. ಅದೇ ಟೆಂಪಲಲ್ಲಿ ಬೇರೆ ಒಂದು ಜಾಗ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಟೆಂಪಲ್ ಎಂಟ್ರೆನ್ಸ್ ಡೆಕೋರೇಟ್ ಮಾಡಿದರು ಗೈಸ್. ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಅಲ್ವಾ, ಇದೇ ಪ್ಲೇಸ್ ನೋಡಿ, ಶಿವ, ಪಾರ್ವತಿ ಮತ್ತು ಗಣೇಶ. ಆ್ಯಂಡ್ ಎಸ್ ಗೈಸ್, ಫೈನಲಿ ಎಲ್ಲ ಆ ದೇವ್ರ ದರ್ಶನ ಆಯಿತು. ಗಣೇಶನ ದರ್ಶನ ಪಡೆದು ವಾಪಸ್ ಬರ್ತಾ ಇದ್ದೀವಿ. ಇದು ತಗೋತ್ಯಾ? ರಿಂಗ್ಸ್ ಅಲ್ಲ, ಚೈನ್ ತಗೋತ್ಯಾ? ತಗೋ. ಸೊ ಗೈಸ್, ಹೊರಗಡೆ ಬಂದಾದ್ಮೇಲೆ ಅವರೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ರು. ಗೈಸ್, ನಾವು ಹೋಗಿದ್ದ ದಿನ ಮುಂದಿನ ದಿನ PM ಬರ್ತಾರೆ ಅಂತ ಅಲ್ಲೆಲ್ಲ ನೋಡಿ ಸೆಕ್ಯೂರಿಟಿ ಹೇಗೆ ಇದು ಮಾಡ್ತಾ ಇದ್ದಾರೆ ಅಂದರೆ ಅವರು ರಿಹರ್ಸಲ್ ಮಾಡ್ಕೋತಿದ್ರು ಗೈಸ್. ಬಿಸಿಲಲ್ಲಿ 1 ಅವರ್ ನಿಂತ್ಕೊಂಡಿದ್ದು ಗೈಸ್, ಬಿಡಲೇ ಇಲ್ಲ. ಆಮೇಲೆ ಹೆಂಗೋ ರಿಕ್ವೆಸ್ಟ್ ಮಾಡಿ ಇಲ್ಲಿ ಬಂದಿದ್ದೀವಿ, ಉಡುಪಿ ಶ್ರೀ ಕೃಷ್ಣ ಟೆಂಪಲ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ರಶ್ ಇದ್ದಿದ್ದರಿಂದ ಅಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ. ದರ್ಶನಕ್ಕೆ ನಿಂತರೆ ಬೇರೆ ಪ್ಲೇಸಸ್ಸಿಗೆ ಹೋಗೋಕ್ಕಾಗಲ್ಲ ಅಂತ ದರ್ಶನನೇ ಮಾಡಿಲ್ಲ. ದರ್ಶನ ಮಾಡ್ದೇ ಹಾಗೆ ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದ್ವಿ. PM ಬರ್ತಾರೆ ಅಂತ ನೋಡಿ ಗೈಸ್, ಇಲ್ಲಿ ಎಲ್ಲ ಕಡೆ ಡೆಕೋರೇಟ್ ಮಾಡಿದ್ದಾರೆ. ಕನಕದಾಸ ಆಗಿರ್ಬೋದು, ಎಲ್ಲನೂ ಡೆಕೋರೇಟ್ ಮಾಡಿದ್ದಾರೆ. ಸೊ ಗೈಸ್, ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಮಲ್ಪೆ ಬೀಚಿಗೆ. ಮಲ್ಪೆ ಬೀಚಿಂದ ನಾವು ಬೋಟಿಂಗ್ ಮುಖಾಂತರ ಸೇಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಿದ್ವಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಮಲ್ಪೆ ಬೀಚ್ ಗೈಸ್. ನಿಜ ಗೈಸ್, ಎಷ್ಟು ಬಿಸಿಲಿತ್ತು ಅಂದರೆ ಯಪ್ಪ ಸಾಕಾಗೋಯ್ತು. ಬಟ್ ಆದರೂ ಆ ಬಿಸಿಲಲ್ಲಿ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಏನು ಗೊತ್ತಾ ಗೈಸ್, ಬೀಚ್ ಇರೋ ಜಾಗದಲ್ಲಿ ಮಾತ್ರ ಅಷ್ಟೊಂದು ಬಿಸಿಲಿರುತ್ತಂತೆ. ಈ ಮಂಗಳೂರಲ್ಲಿ ಯಾವಾಗ ನೋಡಿದ್ರೂ ಬಿಸಿಲು. ಬೀಚ್ ಇರೋ ಜಾಗದ ಹತ್ರ ಮಾತ್ರ ಸ್ವಲ್ಪ ತಣ್ಣಗಿರುತ್ತೆ, ಇಲ್ಲಾಂದರೆ ಯಾವಾಗಲೂ ಬಿಸಿಲಿರುತ್ತೆ. ನೋಡ್ಬೋದು ನೀವೇ. ಸೊ ಗೈಸ್, ಫೈನಲಿ ಇವಾಗ ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ನಿಜ ಬೋಟಿಂಗ್ ಎಷ್ಟು ಸಖತ್ತಾಗಿತ್ತು ಅಂದರೆ, ನಾನು ಬ್ಯಾಗ್ ಕೂತಿದ್ದೆ ಅಲ್ವಾ, ಸೊ ದಟ್ ನಾನು ಈ ವೇವ್ಸ್ನ ಎಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಬಂದಿದ್ದೀನಿ. ಸೀರಿಯಸ್ಲಿ ಒಂಥರ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಮಾತ್ರ. ಆ ವ್ಯೂನ ನಾನು ತುಂಬ ಎಂಜಾಯ್ ಮಾಡಿದೆ ಗೈಸ್. ನೋಡಿ ನೀವೇ, ಆ ನೀರು ಒಳ್ಳೆ ಹಾಲು ಥರ ಇದೆ, ಒಂಥರ ವೈಟ್ ಕಲರ್. ಸೀರಿಯಸ್ಲಿ ಆಸಮ್ ಅಂತಲೇ ಹೇಳ್ಬೋದು ಗೈಸ್. ಆ್ಯಂಡ್ ಫೈನಲಿ ನಾವು ಸೇಂಟ್ ಮೇರೀಸ್ ಐಲ್ಯಾಂಡಿಗೆ ರೀಚ್ ಆಗಿದ್ದೀವಿ. ಸೀರಿಯಸ್ಲಿ ಸೋ ಗುಡ್ ಗೈಸ್, ಸೋ ಗುಡ್. ದಿಸ್ ಇಸ್ ಫಾರ್ ಬೀಚ್ ಲವರ್ಸ್. ಹಾಗೆ ಅಲ್ಲಿ ನಾವು ಸ್ವಲ್ಪ ಆಟ ಕೂಡ ಆಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ನೀವೇ. ಗೈಸ್, ಆ ಬಿಸಿಲಲ್ಲಿ ನಾನು ಒಂದು ಸಾಧನೆ ಮಾಡಿದ್ದೀನಿ. ಏನು ಗೊತ್ತಾ, ಬರೀ ಕಾಲಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ನಿಜ ಎಷ್ಟು ಸುಡ್ತಿತ್ತು ಅಂದರೆ, ಅಲ್ಲಿ ಬೇರೆಯವರೆಲ್ಲ ನಿಂತ್ಕೊಳ್ಳೋದಿರಲಿ ಕೂತ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ. ನಾನು ನಿಂತ್ಕೊಂಡು ಆ ವಿಡಿಯೋದೆಲ್ಲ ಮಾಡಿದ್ದೀನಿ, ನೀವೇ ನೋಡಿ.
ಆ್ಯಂಡ್ ಯಸ್ ದಿಸ್ ಈಸ್ ದ ಐಲ್ಯಾಂಡ್ ಗೈಸ್, ಸೊ ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಎಷ್ಟೊಂದು ಶೆಲ್ಸ್ ಆಗಿರ್ಬೋದು, ಡಿಫ್ರೆಂಟ್ ಥರದ ಸ್ಟೋನ್ಸ್ ಎಲ್ಲ ಇತ್ತು. ಆ್ಯಂಡ್ ಇಲ್ಲಿ ಕ್ಯಾಮಲ್ ಕೂಡ ಇದೆ ನೋಡಿ ಗೈಸ್, ಕ್ಯಾಮಲ್, ಹಾರ್ಸ್, ಇಫ್ ಯು ವಾಂಟ್ ಯು ಕ್ಯಾನ್ ರೈಡ್ ವಿತ್ ಕ್ಯಾಮಲ್ ಅಂತಲೂ ಹೇಳ್ಬೋದು. ಆ್ಯಂಡ್ ದ್ಯಾಟ್ಸ್ ಅಬೌಟ್ ಸೆಂಟ್ ಮೇರೀಸ್ ಐಲ್ಯಾಂಡ್ ಗೈಸ್. ಅಲ್ಲಿಂದ ನಾನು ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಬಂದು ಡೆಲ್ಟಾ ಬೀಚ್ಗೆ. ಸೊ ಡೆಲ್ಟಾ ಬೀಚ್ ಇರೋದು ಉಡುಪಿನಲ್ಲಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಡೆಲ್ಟಾ ಬೀಚಿಗೆ ಹಂಗೋ ಹಿಂಗೋ ರೀಚ್ ಆಗಿದ್ದೀವಿ, ನೋಡ್ಬೋದು ನೀವೇ. ನಾವು ಸಮುದ್ರದ ಮುಂದೆ ಕೂತ್ಕೊಂಡು ಊಟ ಮಾಡ್ಬೋದು ಗೈಸ್. ಇಟ್ಸ್ ಕೈಂಡ್ ಆಫ್ ಅ ಹೋಟೆಲ್ ಥರನೂ ಇತ್ತು ಅಲ್ಲಿ. ಆ್ಯಂಡ್ ಎಷ್ಟೊಂದು ಚೇರ್ಸ್ ಎಲ್ಲ ಹಾಕಿದ್ರು, ಸೊ ದಟ್ ಯು ಕ್ಯಾನ್ ಎಂಜಾಯ್ ದ ವ್ಯೂ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಯೋರ್ ಫುಡ್ ಅಂತಲೂ ಹೇಳ್ಬೋದು ಗೈಸ್. ಇವಾಗ ನೋಡ್ತಾ ಇದ್ದೀರಲ್ವ ನೋಡಿ, ಆಟಾಡ್ತಾ ಇದ್ದಾರೆ. ಅಲ್ಲೂ ಅಷ್ಟೇ ಗೈಸ್, ಎಷ್ಟು ಬಿಸಿಲಿತ್ತು ಅಂದರೆ ತುಂಬಾ ಬಿಸಿಲಿತ್ತು ಗೈಸ್. ಈ ಅಲೆಗನ್ ಸದ್ದು ನೋಡಿ ಹೆಂಗಿದೆ, ನಿಮಗೂ ಕೇಳಿಸ್ತಿದೆ ಅನ್ಕೋತೀನಿ. ವೆರಿ ಗುಡ್, ಆಸಮ್ ಗೈಸ್, ಆಸಮ್. ಬೀಚ್ ಲವರ್ಸಿಗಂತೂ ಹೆವೆನ್ ಅಂತಲೇ ಹೇಳ್ಬೋದು ಬಿಡಿ. ವಾವ್. ಗೈಸ್, ನನಗೆ ಇವಾಗ ಯಾವ ಸಾಂಗ್ ನೆನಪು ಆಗ್ತಿದೆ ಗೊತ್ತಾ? ಇದನ್ನು ನೋಡಿದ್ರೆ ಸಪ್ತ ಸಾಗರ ನಾಚೆಯಲ್ಲೋ. ಓಕೆ, ಐ ಆಮ್ ಅ ಬ್ಯಾಡ್ ಸಿಂಗರ್, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ನನಗೆ ಹಾಡು ನೆನಪಾಯಿತು, ಅದಕ್ಕೆ ಹಾಡಿದೆ. ಆ್ಯಂಡ್ ಇವಾಗ ಇದು ಡೆಲ್ಟಾ ಬೀಚ್ ನಾವಿರೋದು. ಸೊ ಇಲ್ಲಿಂದ ನೆಕ್ಸ್ಟು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಮುರುಡೇಶ್ವರಕ್ಕೆ. ಬಟ್ ಮುರುಡೇಶ್ವರ 3rd ಡೇನಲ್ಲಿರೋದಿಲ್ಲ, 4th ಡೇನಲ್ಲಿರುತ್ತೆ ಟೆಂಪಲ್ಲು, ಬೀಚಸ್ ಎಲ್ಲ. ಮುರುಡೇಶ್ವರಕ್ಕೆ ಹೋಗ್ತೀವಾ, ಅಲ್ಲಿಂದ ಗೋಕರ್ಣಗೆ ಹೋಗಿ ಗೋಕರ್ಣದಲ್ಲಿ ಯಾನ ಕೇಳಕ್ಕೆ ವಿಸಿಟ್ ಮಾಡ್ತೀವಿ ಟೈಮ್ ಇದ್ದರೆ. ಸೊ ಅಲ್ಲಿಂದ ನೆಕ್ಸ್ಟ್ ಏನೇನು ಪ್ರೋಗ್ರಾಮ್ಸ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮುರುಡೇಶ್ವರ ಹೋಗ್ತೀವಿ, ಅದು 4th ಡೇನಲ್ಲಿ ಬರುತ್ತೆ. ಆ್ಯಂಡ್ 2nd ಡೇ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH Vlogs ಯೂಟ್ಯೂಬ್ ಚಾನಲ್. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.